ಜೈ ಹಿಂದ್. ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ನಿಮ್ದೇನಾದ್ರೂ ಏಜ್ ಕ್ರಾಸ್ ಆಗಿದೆ ಸರ್, ನಂದು ಹೈಟ್ ಇಲ್ಲ ಸರ್, ನನಗೆ ಯಾವುದೇ ತರಹದ ಫಿಸಿಕಲ್ ಫಿಟ್ ಇಲ್ಲ ಸರ್, ನಂದು ಯಾವ್ದಾದ್ರು ಡಿಫೆನ್ಸ್ ಹುದ್ದೆಯಲ್ಲಿ ಸೇರ್ಕೊಳ್ಬೇಕಂತ ಅನ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು, ನೀವೇನಾದ್ರೂ 8th ಪಾಸ್ ಆಗಿದ್ರೆ, 10th ಪಾಸ್ ಆಗಿದ್ರೆ, PUC ಪಾಸ್ ಆಗಿದ್ರೆ, ಸೊ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಂಡಿಯನ್ ಆರ್ಮಿಯಲ್ಲಿ 18 ವಯಸ್ಸಿನಿಂದ ಹಿಡಿದು 58 ವಯಸ್ಸಿನವರೆಗಡೆ ಇದೊಂದು ಬೆಸ್ಟ್ ಬಂಪರ್ ಆಗಿರ್ತಕ್ಕಂಥ ವೇಕೆನ್ಸಿಯನ್ನ ಕಾಲ್ ಫಾರ್ಮ್ ಮಾಡಿದ್ರೆ. ಸೊ ಆರ್ಮಿಯಲ್ಲಿ ಸಬ್ ಏರಿಯಾ ಕ್ಯಾಂಟೀನ್ ಅಂತ ಉತ್ತರ ಕನ್ನಡದಲ್ಲಿ ನಿಮ್ಗೆ ಹುದ್ದೆಯನ್ನ ಕಾಲ್ ಫಾರ್ಮ್ ಮಾಡಿದರೆ. ಸೊ ಟೋಟಲಿ ಬಂದ್ಬಿಟ್ಟು ಹುದ್ದೆಗಳ ಹೆಸರನ್ನ ನೋಡ್ಕೊಳ್ರಿ, ಹೇಳ್ತಾ ಹೋಗ್ತೀನಿ. ಸೊ ಇದು ಬಂದ್ಬಿಟ್ಟು ಲೊಕೇಶನ್ ಎಲ್ಲಿ ಬರ್ತಪ್ಪ ಅಂತಂದ್ರೆ ಗಾರಿಗ್ ಅಂಡ್ ಡೆರೆಡೋನ್ ಉತ್ತರ ಕನ್ನಡದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಸೆಕ್ಯೂರಿಟಿ ಗಾರ್ಡ್ ಅಂತ ಕರೀತಾರೆ, ಚೌಕಿದಾರು, ಸಫಾಯಿವಾಲ, MTS ಮತ್ತು ಕ್ಯಾಂಟೀನ್ ಕ್ಲರ್ಕ್, ಕಂಪ್ಯೂಟರ್ ಆಪರೇಟರು, ಸೇಲ್ಸ್ ಪರ್ಸನ್, ಸೆಕ್ಯೂರಿಟಿ ಸೂಪರ್ವೈಸರು, ನೆಕ್ಸ್ಟ್ ಸ್ಟೋರ್ ಸೂಪರ್ವೈಸರು, ನೆಕ್ಸ್ಟ್ ಫ್ಲೋರ್ ಮ್ಯಾನೇಜರು, ಅಸಿಸ್ಟೆಂಟ್ ಮ್ಯಾನೇಜರು, ಅಸಿಸ್ಟೆಂಟ್ ಅಕೌಂಟೆಂಟ್ ಅಂತ ಈ ತರದ ಹುದ್ದೆಗಳನ್ನ ಸಪರೇಟ್ ಆಗಿ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬೇಕಂತಂದ್ರೆ ಯಾವುದೇ ತರಹದ ಆನ್ಲೈನ್ ಫೀಸ್ ಕೂಡ ಇರೋದಿಲ್ಲ. ಸೊ ಆಫ್ಲೈನ್ ಮುಖಾಂತರನೇ, ಪೋಸ್ಟ್ ಮುಖಾಂತರನೇ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕಾಗತ್ತ. ಓಕೆ, ನೀವೇನಾದ್ರೂ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ನೋಡ್ಕೊಳ್ಳಿ ಸ್ನೇಹಿತರೆ, ಮೇ 30ನೇ ತಾರೀಕಿನಿಂದ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಯಾವಾಗ ಮೇ 30 ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಯಾರಾದ್ರೂ ಹಾಕ್ಬೇಕನ್ನೋರು ಆದಷ್ಟು ಬೇಗನೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ಅಪ್ಲಿಕೇಶನ್ ಡೇಟ್ ನೋಡ್ಕೊಡ್ರಿ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜೂನ್ 20ನೇ ತಾರೀಕಿಗೆ. ಓಕೆ, ಇದೇ ತಿಂಗಳ ಇನ್ನು ಕೇವಲ ನಿಮಗೆ 8 ದಿನಗಳ ಕಾಲಾವಕಾಶ ಇದೆ. ನೀವೇನಾದ್ರೂ ಹಾಕ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಜೂನ್ 20ನೇ ತಾರೀಕಿಗೆ ನಿಮ್ದು ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಇದಕ್ಕೆ ಯಾವುದೇ ತರಂತ ಫೀಸ್ ಕೂಡ ಇರೋದಿಲ್ಲ. ನಿಮಗೆ ಫೀಸ್ ಬಂದ್ಬಿಟ್ಟು ಸರ್ ಇದಕ್ಕೆ ಏನಾದ್ರು ಫೀಸ್ ಕಟ್ಟಬೇಕಾ? ಯಾವುದೇ ತರಂತ ಫೀಸ್ ಇಲ್ಲ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಕಾಸ್ಟ್ ಇದ್ರೂ ಕೂಡ ನೀವು ಫೀಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಸೊ ವಯೋಮಿತಿ ನೋಡ್ಕೊಳ್ರಿ. ಸರ್ ಏಜ್ ಎಷ್ಟು ಬೇಕಾಗುತ್ತೆ? ಏಜ್ ಮೇಲೆ ಆಲ್ರೆಡಿ ನಿಮ್ಗೆ ಹೇಳಿದೀನಿ, 18ರಿಂದ ಹಿಡಿದು 58 ಇರ್ತಕ್ಕಂಥ ಏಜ್ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ OBC ದವರಿಗೆ 61 ಏಜ್ ಮಟ್ಟ ಹಾಕಬಹುದು. SC ST ದವರು 63 ಏಜ್ ಮಟ್ಟನೂ ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಇದೆಂತ ಸರ್, ಇಷ್ಟು ಏಜ್ ಮಟ್ಟನೂ ಕೂಡ ಕಾಲ್ ಫಾರ್ಮ್ ಅನ್ನ ಮಾಡಿದ್ರೆ. ಓಕೆ, ಇಲ್ಲಿ ನೋಡ್ಕೊಳ್ರಿ, ಇಂಡಿಯನ್ ಆರ್ಮಿದಲ್ಲಿ ಸಬ್ ಏರಿಯಾ ಕ್ಯಾಂಟೀನ್ ಪ್ರತಿ ವರ್ಷನೂ ಕೂಡ ಈ ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡ್ತಾರೆ. ಬಟ್ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಗೊತ್ತಿರೋದಿಲ್ಲ. ಪ್ರತಿಯೊಂದು ಇನ್ಫಾರ್ಮೇಶನ್ ಅಪ್ಡೇಟ್ ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಹಾಕ್ತಾನೆ ಹೋಗ್ತಾ ಇರ್ತೀವಿ. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ ಸರ್, ಯಾವ್ಯಾವ ತರದ ಎಷ್ಟು ಪೋಸ್ಟ್ ಗಳಿದಾವ ಅಂತ ಕೇಳ್ತಾ ಇದ್ರಲ್ಲ. ಸೆಕ್ಯೂರಿಟಿ ಗಾರ್ಡ್ಗೆ 8 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರೆ 10th ಪಾಸ್ ಆಗಿರ್ಬೇಕು. ಓಕೆ, ಚೌಕಿದಾರ್ ಹುದ್ದೆಗೆ 11 ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರೆ 10th ಪಾಸ್ ಆಗಿರ್ಬೇಕು. ನೆಕ್ಸ್ಟ್ ಸಫಾಯಿವಾಲ ಹುದ್ದೆಗೆ 3 ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರೆ 10th ಪಾಸ್ ಆಗಿರ್ಬೇಕು. ನೆಕ್ಸ್ಟ್ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಗೆ ನೋಡ್ಕೊಳ್ರಿ, MTS 9 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರೆ ಇದಕ್ಕೂ 10th ಪಾಸ್ ಆಗಿರ್ಬೇಕು. ಸರ್ 12th ಮೇಲೆ ಯಾವ ಕಾಲ್ ಫಾರ್ಮ್ ಮಾಡಿದ್ರೆ 12ನೇ ತರಗತಿ ನೀವೇನಾದ್ರೂ ಮುಗಿಸಿದ್ರಿಪ್ಪ ಅಂದ್ರೆ ಕ್ಯಾಂಟೀನ್ ಕ್ಲರ್ಕ್ ಅಂತ ಒಂದು ಹುದ್ದೆಯನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರೆ 12ನೇ ತರಗತಿ ಮುಗಿದಿರಬೇಕು. ಕಂಪ್ಯೂಟರ್ ನಾಲೆಜ್ ಇರಲೇಬೇಕು. ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್ ಅಂತ 38 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರೆ ಇದಕ್ಕೂ 12ನೇ ತರಗತಿ ಮುಗಿದಿರಬೇಕು. ಇದಕ್ಕೂ ಕಂಪ್ಯೂಟರ್ ನಾಲೆಜ್ ಇರಲೇಬೇಕಾಗತ್ತ. ನೆಕ್ಸ್ಟ್ ಸೇಲ್ಸ್ ಪರ್ಸನ್ ಅಂತ 3 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರೆ ಇದಕ್ಕೂ ಕೂಡ 12th ಕಂಪ್ಲೀಟ್ ಆಗಿರಬೇಕು. ಸರ್ ಡಿಗ್ರಿ ಮೇಲೆ ಯಾವುದಕ್ಕೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು? ಸೂಪರ್ವೈಸರ್, ಸೆಕ್ಯೂರಿಟಿ ಸೂಪರ್ವೈಸರ್ ಅಂತ 1 ವೇಕೆನ್ಸಿಯನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರೆ ಬ್ಯಾಚುಲರ್ ಡಿಗ್ರಿ ಪ್ಲಸ್ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗುತ್ತಾ. ನೆಕ್ಸ್ಟ್ ಸ್ಟೋರ್ ಸೂಪರ್ವೈಸರ್ ಅಂತ 1 ವೇಕೆನ್ಸಿಯನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರೆ ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಪ್ಲಸ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಫ್ಲೋರ್ ಮ್ಯಾನೇಜರ್ 2 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರೆ ಇದಕ್ಕೂ ಬ್ಯಾಚುಲರ್ ಡಿಗ್ರಿ ಪ್ಲಸ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ 2 ಹುದ್ದೆಗಳು ಬ್ಯಾಚುಲರ್ ಡಿಗ್ರಿ ಪ್ಲಸ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಅಕೌಂಟೆಂಟ್ 2 ಹುದ್ದೆಗಳು ಬ್ಯಾಚುಲರ್ ಡಿಗ್ರಿ ಪ್ಲಸ್ ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಅಕೌಂಟ್ ಹ್ಯಾಂಡ್ಲಿಂಗ್. ಓಕೆ, ನೆಕ್ಸ್ಟ್ ಅಸಿಸ್ಟೆಂಟ್ ಅಕೌಂಟೆಂಟ್ 1 ಹುದ್ದೆ ಬ್ಯಾಚುಲರ್ ಡಿಗ್ರಿ ಪ್ಲಸ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತಾ. ಓಕೆ, ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದ? ಸೊ ನೀವೇನಾದ್ರೂ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಹಾಕಿದ್ರಿ ಅಂತ ತಿಳ್ಕೊಡ್ರಿ. ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಡ್ರಿ. ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀರಿ, ಸಬ್ಮಿಟ್ ಆಗುತ್ತಾ ಹೋಗಿ ಫಸ್ಟ್ ಗೆ ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತದ. ಓಕೆ, ಯಾವ ತರ ಅಂದ್ರೆ ನಿಮ್ದು ಆಫ್ಲೈನ್ ಮುಖಾಂತರನೇ ರಿಟರ್ನ್ ಎಕ್ಸಾಮ್ ಇರ್ತದ. ನೆಕ್ಸ್ಟ್ ಕಂಪ್ಯೂಟರ್ ಬಗ್ಗೆ ಇದ್ದವರು ನೀನು ಡಿಗ್ರಿ ಮೇಲೆ ಹೇಳಿದಿಲ್ಲ, ಅವ್ರಿಗೆ PUC ಮೇಲೆ ಅವ್ರಿಗೆ ಕಂಪ್ಯೂಟರ್ ಪರ್ಸನಲ್ ಪ್ರೊಫೆನ್ಸಿ ಟೆಸ್ಟ್ ಅಂದ್ರೆ ಕಂಪ್ಯೂಟರ್ ಬಗ್ಗೆ ನಿಮ್ಗೆ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದಕ್ಕೆ ಏನಂತಾರೆ, ಇದು ಯಾವ ತರ ವರ್ಕ್ ಆಗುತ್ತೆ, MS ವರ್ಡ್ ಏನ್ ವರ್ಕ್ ಮಾಡುತ್ತಾ, ಇದೆಲ್ಲನೂ MS Excel ಏನ್ ವರ್ಕ್ ಮಾಡುತ್ತಾ, ಇದೆಲ್ಲನೂ ಕೂಡ ನಾಲೆಜ್ ಕೇಳ್ತಾರ. ನೆಕ್ಸ್ಟ್ ಪ್ರಾಕ್ಟಿಕಲ್ ಟೆಸ್ಟ್, ಇನ್ನುಳಿದಿರ್ತಕ್ಕಂಥ ಟ್ರೇಡ್ಗಳು ಏನಿದಾವಲ್ಲ ಅವಕ್ಕೆಲ್ಲ ಪ್ರಾಕ್ಟಿಕಲ್ ಟೆಸ್ಟ್ ಅನ್ನ ತಗೊಳ್ತಾರೆ. ನೆಕ್ಸ್ಟ್ ಪರ್ಸನಲ್ ಇಂಟರ್ವ್ಯೂ ಅನ್ನ ತಗೊಳ್ತಾರೆ. 5ನೇ ಸ್ಟೇಜ್ ಬಂದ್ಬಿಟ್ಟು 5 ಸ್ಟೇಜ್ ಪರ್ಸನಲ್ ಇಂಟರ್ವ್ಯೂ ಅನ್ನ ತಗೊಳ್ತಾರ. 6th ಸ್ಟೇಜ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಆದ್ಮೇಲೆ ನಿಮ್ದು ಜಾಯ್ನಿಂಗ್ ಲೆಟರ್ ಅನ್ನ ಬರ್ತದ. ಫಿಸಿಕಲ್ ಆಗಿ ಇದಕ್ಕ ಇರೋದೇ ಇಲ್ಲ. ಓಕೆ, ಇಲ್ಲಿ ಸರ್ ಯಾವ ಪೋಸ್ಟ್ ಗೆ ಇದಕ್ಕೆ ಅಪ್ಲೈ ಮಾಡಬೇಕು ಸರ್? ಸ್ಪೀಡ್ ಪೋಸ್ಟ್ ಹಾಕ್ಬೇಕಾ ಅಥವಾ ಬೈ ಹ್ಯಾಂಡ್?
ನೀವು ಯಾವುದೇ ತರಂತ ಸ್ಪೀಡ್ ಪೋಸ್ಟ್ ಮಾಡಬೇಕು, ಸ್ಪೀಡ್ ಪೋಸ್ಟ್ ಮಾಡಲ್ಲ ಅಂದ್ರೆ ಅಲ್ಲಿಗೆ ಹೋಗಿ ಕೊಡ್ಬೇಕಾಗುತ್ತಾ. ನಮ್ಮ ಕರ್ನಾಟಕದರ ಅಲ್ಲಿಗೆ ಹೋಗಿ ಕೊಡಕ್ ಆಗೋದಿಲ್ಲ. ಪ್ರತಿಯೊಬ್ರು ಕೂಡ ಸ್ಪೀಡ್ ಪೋಸ್ಟ್ ಮಾಡ್ರಿ, 2-3 ದಿನದಲ್ಲಿ ಹೋಗಿ ರೀಚ್ ಆಗುವಂತ ಸಾಧ್ಯತೆ ಇರ್ತದ. ಓಕೆ, ನೆಕ್ಸ್ಟ್ ಲಾಸ್ಟ್ ಡೇಟ್ ರೀಚ್ ಆಗ್ಬೇಕಾಗಿರ್ತಕ್ಕಂಥ ಡೇಟ್ ನೋಡ್ಕೊಡ್ರಿ. ಇವಾಗ ಹಾಕಿದ್ರೆ ಮಾತ್ರ ರೀಚ್ ಆಗುತ್ತಾ. ಅದು ಜೂನ್ 20ನೇ ತಾರೀಕಿನ ಒಳಗಡೆ ಹೋಗಿ ರೀಚ್ ಆತಂದ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತಾ, ಇಲ್ಲ ಅಂತಂದ್ರೆ ಕ್ಯಾನ್ಸಲ್ ಆಗುತ್ತಾ. ಆ ಕಾರಣಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಯಾವ ಅಡ್ರೆಸ್ಗೆ ಕಳಿಸ್ಬೇಕು, ಪೋಸ್ಟಲ್ ಅಡ್ರೆಸ್ ಅಂತ ಹೇಳಿ ಕೊಡ್ತೀನಿ. ಒಂದ್ಸರಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. 447 ಕಂಪನಿ ASC ಸಪ್ಲೈ ಟೈಪ್ G ನಿಯರ್ ಸಪ್ಲೈ ಚೌಕ್ ಗರಿ ಕ್ಯಾಂಟ್ ಡೆರಡೋನ್ 248003 ಉತ್ತರಾಖಂಡ್. ಓಕೆ, ಈ ಅಡ್ರೆಸ್ ಅನ್ನ ಕೊಟ್ಟಿದಾರ. ಮೇಲ್ಗಡೆ 2 ಅಂತ ಬರೆದ್ಬಿಟ್ಟು ನಾನು ಹೇಳಿರ್ತಕ್ಕಂಥ ಅಡ್ರೆಸ್ ಅನ್ನ ಪ್ರತಿಯೊಬ್ರು ಕೂಡ ಇದೇ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತಾ. ಓಕೆ, ಇದೇ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತಾ. ನೆಕ್ಸ್ಟ್ ನೋಡ್ಕೊಡ್ರಿ, ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗ್ತಾವಪ್ಪ ಅಂತಂದ್ರೆ 10ನೇ ತರಗತಿ ಕಂಪಲ್ಸರಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಬೇಕೇ ಬೇಕು. PUC ಏನಾದ್ರು ಅಪ್ಲೈ ಮಾಡ್ತೀನಪ್ಪ ಅಂದ್ರೆ PUC ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿ ಬೇಕು. ನೆಕ್ಸ್ಟ್ ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಾನವರು ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗುತ್ತಾ. ನೆಕ್ಸ್ಟ್ ಆಧಾರ್ ಕಾರ್ಡ್ ಕಂಪಲ್ಸರಿ ಜೆರಾಕ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಡೊಮೆನ್ಸಿಯಲ್ ಸರ್ಟಿಫಿಕೇಟ್, ಸರ್ ನಿವಾಸ ಪ್ರಮಾಣ ಪತ್ರ ಬೇಕಾದ್ರೆ ನಡೀತದ, ಹೋಗಿ ಕಂಪಲ್ಸರಿಗೆ ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಕೂಡ ಬೇಕಾಗುತ್ತೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಇದರಲ್ಲಿ ಕೇಳಿದಾರ. ಕಂಪಲ್ಸರಿಯಾಗಿ ನಿಮ್ಮ ಪಂಚಾಯತಿಯಲ್ಲಿ ಸ್ಕೂಲ್ ಕ್ಯಾರೆಕ್ಟರ್ ಅಲ್ಲಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ತಗೊಂಡು ಹೋಗ್ಬಿಟ್ಟು ನೀವು ಅದನ್ನ ಹಾಕಿ ಕಳಿಸ್ಲೇಬೇಕಾಗುತ್ತಾ. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಬೇಕಿದ್ರೆ ನಿಮಗೆ ಏನಾದ್ರು PDF ಬೇಕಾಗಿತ್ತು, ಸೊ ಕಾಲ್ ಫಾರ್ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ PDF ಏನಾದ್ರು ಬೇಕಾಗಿತ್ತಂದ್ರೆ ನನ್ನ ಟೆಲಿಗ್ರಾಮ್ ದಲ್ಲಿ ಕೂಡ ಸೇರನ್ನ ಮಾಡಿರ್ತೀನಿ. ಓಕೆ, ಈ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕು ಅನ್ಕೊಂಡಿರಲ್ಲ, ಸೊ ಆಲ್ರೆಡಿ ನನ್ನ ಹತ್ರ PDF ಕೂಡ ಇದೆ. ಸೊ ನೀವೇನಾದ್ರೂ ಹಾಕ್ಬೇಕು, ಈ ಸರಿ ನಾನು ಅಪ್ಲಿಕೇಶನ್ ಹಾಕ್ಬೇಕು ಸರ್, ಇದಕ್ಕೆ ಆಫ್ಲೈನ್ ಮುಖಾಂತರ ಯಾವ ತರ ಫಿಲ್ಅಪ್ ಮಾಡಬೇಕು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಫಾರ್ಮ್ ಕೂಡ ಯಾವ ತರ ಫಿಲ್ಅಪ್ ಮಾಡಬೇಕು, ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಹಚ್ಚಬೇಕು, ಎನ್ವಲಪ್ ಯಾವ ತರ ಹಾಕಬೇಕು, ಪೋಸ್ಟ್ ಅನ್ನ ಯಾವ ತರ ಮಾಡಬೇಕು, ನೆಕ್ಸ್ಟ್ ನಿಮ್ಮ ಫ್ರಾಮ್ ಅಡ್ರೆಸ್ ಎಲ್ಲಿ ಬರಿಬೇಕು, ಟು ಅಡ್ರೆಸ್ ಎಲ್ಲಿ ಬರಿಬೇಕು ಅನ್ನೋದನ್ನ ಇವತ್ತು ಸಾಯಂಕಾಲ ಆಗ್ಲಿಲ್ಲಪ್ಪ ಅಂದ್ರೂ ನಾಳೆ ಆದ್ರೂ ನಿಮಗೆ ಅದ್ರ ಬಗ್ಗೆ ವಿಡಿಯೋನ ಮಾಡಾಕ್ತೀನಿ. ಸರ್ ಇಲ್ಲ ನನಗೆಲ್ಲ ಅದ್ರ ಬಗ್ಗೆ ಗೊತ್ತಿದೆ, ನಾಲೆಜ್ ಇದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಅದಕ್ಕೇನು ಪರವಾಗಿಲ್ಲ. ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಗೊತ್ತಿತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ಓಕೆ, ನನ್ನ ಹತ್ರ ಈಗ ಆಲ್ರೆಡಿ ಫಾರ್ಮ್ ಇದೆ. ಸೊ ಟೋಟಲಿ ಬಂದ್ಬಿಟ್ಟು 2 ಫೇಸ್ ಗಳು ಫಾರ್ಮ್ ಇದಾವು. ನೆಕ್ಸ್ಟ್ ಪೋಸ್ಟ್ ಅಪ್ಲೈಡ್ ಫಾರ್ ಅಂತ ಕೇಳಿದಾರ. ಸೊ ಅಲ್ಲಿ ಪೋಸ್ಟ್ ನೀವು ಯಾವ ಪೋಸ್ಟ್ ಗೆ ಹಾಕ್ತೀರಿ ಅದನ್ನ ಫಿಲ್ಅಪ್ ಮಾಡ್ರಿ. ಒಂದ್ಸರಿ ಹೇಳ್ಬಿಡ್ತೀರಿ ಅಪ್ಲಿಕೇಶನ್ ಯಾವ ತರ ಫಿಲ್ಅಪ್ ಮಾಡ್ಬೇಕಂತ ಹೇಳಿ. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕ್ರಿ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಲೊಕೇಶನ್ ಡೆರಡೋನ್ ಕ್ಯಾಂಟೀನ್ ಅಂತ ಕೊಟ್ಟಿದ್ದಾರೆ, ಸೊ ಅದನ್ನೇ ಹಾಕ್ರಿ. ನೆಕ್ಸ್ಟ್ ಫುಲ್ ನೇಮು, ನಿಮ್ಮ ನೇಮ್ ಇದೆಯಲ್ಲ ಫುಲ್ ಕ್ಯಾಪಿಟಲ್ ಲೆಟರ್ ಏನ ಬರಿಬೇಕಾಗುತ್ತಾ. ನೆಕ್ಸ್ಟ್ ಫಾದರ್ ನೇಮ್ ಬರೀರಿ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಬರೀರಿ. ನೆಕ್ಸ್ಟ್ ಅದಾದ ನಂತರ ನಿಮ್ದು ಮೇಲ್ ಇದ್ರೆ ಮೇಲ್ ಅಂತ ಟಿಕ್ ಮಾಡಿ, ಫಿಮೇಲ್ ಇದ್ರೆ ಫಿಮೇಲು. ನೆಕ್ಸ್ಟ್ ಥರ್ಡ್ ಅಂದ್ರೆ ನೆಕ್ಸ್ಟ್ ಅದರ ಜೊತೆಗೆ ಎಕ್ಸ್ ಸರ್ವಿಸ್ಮೆನ್ ಇದ್ರೆ ಎಕ್ಸ್ ಸರ್ವಿಸ್ಮೆನ್. ನೆಕ್ಸ್ಟ್ ಅದ್ರ ಜೊತೆಗೆ ಕ್ಯಾಟಗರಿ ನಿಮ್ದು ಜನರಲ್ ಬಂದ್ರೆ ಜನರಲ್ ಸಿವಿಲಿಯನ್ ಅಂತ ಅಪ್ಲೈ ಮಾಡ್ರಿ, ಇಲ್ಲಂದ್ರೆ ನಿಮ್ದು ಅದರ ಏನು ಟಿಕ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಅನ್ನ ಕಂಪಲ್ಸರಿಗೆ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಯಾವ ತರ ಪರ್ಮನೆಂಟ್ ಅಡ್ರೆಸ್ ಇದೆಯಲ್ಲ ಅದೇ ತರನಾಗಿ ಇಲ್ಲಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರು, ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರು, ನೆಕ್ಸ್ಟ್ ಇಮೇಲ್ ID, ಪ್ಯಾನ್ ಕಾರ್ಡ್ ನಂಬರು. ನೆಕ್ಸ್ಟ್ ನೀವು ಏನಾದ್ರು ಏಳ್ತ್ ಮುಗಿತಪ್ಪ ಅಂದ್ರೆ 8th ಮೇಲೆ ಕಂಪಲ್ಸರಿಯಾಗಿ ನೀವು ಫಿಲ್ಅಪ್ ಮಾಡಬೇಕು. ಯಾವ ಬೋರ್ಡ್ ಇದೆ, ಯಾವ ಇಯರ್ ಪಾಸಿಂಗ್ ಆಗಿದೆ, 8th ಎಷ್ಟು ಪರ್ಸೆಂಟೇಜ್ ಆಗಿದೆ, 10th ನೋಡ್ಕೊಡ್ರಿ 10th ಎಷ್ಟು ಪರ್ಸೆಂಟೇಜ್ ಆಗಿದೆ, ಸೊ ನಿಮ್ದು ಯಾವ ಬೋರ್ಡು, ನೆಕ್ಸ್ಟ್ ಅದ್ರ ಜೊತೆಗೆ ಯಾವ ಇಯರ್ ಪಾಸ್ ಆಗಿದೆ ಅದನ್ನು ಕೂಡ ಫಿಲ್ಅಪ್ ಮಾಡ್ಕೊಡ್ರಿ. ನೆಕ್ಸ್ಟ್ ಆದ್ಮೇಲೆ 12th ಹಾಕ್ತಿದ ಮೇಲೆ 12th ಫಿಲ್ಅಪ್ ಮಾಡಬೇಕು. ಡಿಗ್ರಿ ಹಾಕ್ತಿನವರು ಡಿಗ್ರಿ ಮೇಲೆ, ಡಿಪ್ಲೊಮಾ ಮೇಲೆ ಹಾಕ್ತಿನವರು ಡಿಪ್ಲೊಮಾ ಮೇಲೆ, ನೆಕ್ಸ್ಟ್ ಕಂಪ್ಯೂಟರ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಹಾಕ್ತಿನವರು ಅದ್ರ ಬಗ್ಗೆನೂ ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ. ನೀವೇನಾದ್ರೂ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏನಾದ್ರು ಇತ್ತಪ್ಪ ಅಂದ್ರೆ ನೀವು ಕೂಡ ಇದಕ್ಕೆ ಕೆಳಗಡೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿರ್ತಾರೆ ಅದನ್ನ ಹಾಕ್ರಿ. ನೆಕ್ಸ್ಟ್ ಡೇಟ್ ಹಾಕ್ರಿ, ನೀವು ಹಾಕಿರ್ತಕ್ಕಂಥ ಪ್ಲೇಸ್, ನೀವು ಎಲ್ಲಿಂದ ಹಾಕ್ತಾ ಇದ್ರಲ್ಲ ಆ ಪ್ಲೇಸ್ ಅನ್ನ ಹಾಕ್ರಿ. ನೆಕ್ಸ್ಟ್ ಸಿಗ್ನೇಚರ್ ಅನ್ನ ಮಾಡ್ರಿ. ಸೊ ಇಷ್ಟನ್ನ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಇಷ್ಟು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಬಿಟ್ಟು ಪೋಸ್ಟ್ ಮುಖಾಂತರ ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ಅಂತ ಕೇಸಿಂದ ಪ್ರತಿಯೊಂದು ಡಾಕ್ಯುಮೆಂಟ್ ಗಳಿಗೆ ಸೆಲ್ಫ್ ಅಟೆಸ್ಟೆಡ್ ಬರೆದ ಕೇಸಿಂದ ಸಿಗ್ನೇಚರ್ ಮಾಡಿಬಿಟ್ಟು ನೀವು ಎನ್ವಲಪ್ ಗೆ ಹಾಕಿ ಕೇಸಿಂದ ಒಳಗಡೆ ಒಂದು ಎನ್ವಲಪ್ ಹಾಕಿ, ನೆಕ್ಸ್ಟ್ 2 ಫೋಟೋ ಎಕ್ಸ್ಟ್ರಾ ಹಾಕಿ, ನೆಕ್ಸ್ಟ್ ಒಳಗಡೆ ಹಾಕ್ತಿರ್ತಕ್ಕಂಥ ಎನ್ವಲಪ್ ಗೆ ಟು ಅಡ್ರೆಸ್ ಅನ್ನ ನಿಮ್ದು ಬರೀರಿ, ಫ್ರಾಮ್ ಅಡ್ರೆಸ್ ಅನ್ನ ಅವ್ರದ್ದು ಬರೀರಿ. ನೆಕ್ಸ್ಟ್ ನಿಮ್ಮ ಅಡ್ಮಿಟ್ ಕಾರ್ಡ್ ಕಳಿಸಬೇಕಾಗಿದ್ರೆ ಸೊ ಅದ್ರ ಮುಖಾಂತರನೇ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಬರ್ತದ. ಓಕೆ, ಸೊ ಈ ವಿಡಿಯೋನ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ, ಸಾಕಷ್ಟು ವಿದ್ಯಾರ್ಥಿಗಳು ಇಂಡಿಯನ್ ಆರ್ಮಿ ಏಜ್ ಕುಂದ್ರಲ್ಲ, SSLC ಏಜ್ ಕುಂದ್ರಲ್ಲ, ಸರ್ ನನ್ನ ಹೈಟ್ ಇಲ್ಲ, ಸರ್ ನನ್ನ ಫಿಸಿಕಲ್ ಫಿಟ್ ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಕೂಡ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಶೇರ್ ಮಾಡ್ರಿ. ಸೊ ಇದೇನಾದ್ರೂ PDF ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಸೊ ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ಕೊಂಡ್ರೆ ಮಾತ್ರ ಈ PDF ಸಿಗ್ತದ, ಇಲ್ಲಾಂದ್ರೆ PDF ಸಿಗೋದಿಲ್ಲ.
ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ನನ್ನ SI ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ದಲ್ಲಿ ಕೂಡ ಪ್ರತಿಯೊಬ್ರು ಕೂಡ ಯಾರೆಲ್ಲ ಅರ್ಜಿಗಳನ್ನ ಹಾಕ್ಬೇಕಂತ ಮಾಡಿದ್ರಲ್ಲ ಎಸ್ ಅಂತ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ. ಸೊ ನಾನು ನಿಮ್ಗೆ PDF ಕೂಡ ಶೇರ್ ಮಾಡಿರ್ತೀನಿ. ಆ PDF ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ದಲ್ಲಿ ಹಾಕಿರ್ತೀನಿ. ಹೋಗಿ ಚೆಕ್ ಮಾಡ್ಕೊಂಡು SI ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡ್ರಿ. ಅಲ್ಲಿ ನಿಮ್ಗೆ PDF ಕೂಡ ಇದ್ರದ ಸಿಗ್ತದ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಸೊ ಇದ್ರದ್ದು ಏನಾದ್ರು ನೆಕ್ಸ್ಟ್ ವಿಡಿಯೋ ಬೇಕಾಗಿತ್ತಂದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ಕಿಸಿದ್ರೆ ಅದ್ರ ಬಗ್ಗೆ ನಿಮಗೆ ಯಾವ ತರ ಫಿಲ್ಅಪ್ ಮಾಡ್ಬೇಕು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.